ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ನಾನು ನಿರ್ಮಲಾ ಪ್ರಸಾದ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಸಬ್ಬಕ್ಕಿ ಪಾಯಸ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಪ್ರಿಪೇರ್ ಮಾಡೋಣ. ಫಸ್ಟು ನಾವು ಹಾಲು ಕಾಯಿಸ್ಕೊಂಬಿಡೋಣ. ಯಾಕೆಂದರೆ ನಾವು ಹಸಿ ಹಾಲಲ್ಲೇ ಮಾಡೋಕ್ಕೆ ಹೋದರೆ ಹಾಲು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟು ಹಾಲನ್ನ ಕಾಯಿಸ್ಕೊಂಬಿಡಬೇಕು. ನೋಡಿ, ಹಾಲು ಚೆನ್ನಾಗಿ ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡೋಣ. ಈಗ ಕಾದಿರೋ ಹಾಲನ್ನ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಪಾಯಸ ಮಾಡೋದಕ್ಕೆ ಯಾವುದಾದ್ರೂ ಒಂದು ಕಡಾಯಿ ಅಥವಾ ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಹಾಲನ್ನು ನಾವು ಅದಕ್ಕೆ ಹಾಕ್ಕೋಬೇಕು. ಈಗ ಈ ಹಾಲನ್ನ ನಾವು ಸ್ವಲ್ಪ ಕುದಿಸ್ಕೊಳ್ಳೋಣ. ಯಾಕೆಂದರೆ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಇದ್ರೇ ಚೆನ್ನಾಗಿರುತ್ತೆ. ಗೈಸ್, ನನಗೆ ಸುಮಾರು ಅರ್ಧದಿಂದ ಮುಕ್ಕಾಲು ಲೀಟ್ರು ಹಾಲು ನನಗೆ ಬೇಕಾಯಿತು. ಅರ್ಧ ಕಪ್ ಸಬ್ಬಕ್ಕಿ ತೊಗೊಂಡಿರೋದು. ಸುಮಾರು ಇದು 4ರಿಂದ 5 ಜನಕ್ಕೆ ಆಗುತ್ತೆ. ನೋಡಿ ಗೈಸ್, ಹಾಲು ಚೆನ್ನಾಗಿ ಕುದೀತಾ ಇದೆ. ಹೀಗೆ ಒಂದು 3ರಿಂದ 4 ನಿಮಿಷ ಕುದೀಲಿ. ಆಮೇಲೆ ನಾವು ಇದಕ್ಕೆ ಸಬ್ಬಕ್ಕಿ ಹಾಕೋಣ. ಈ ಸಬ್ಬಕ್ಕಿಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮಗೆ ಕ್ವಿಕ್ಕಾಗಿ ಎನರ್ಜಿ ಸಿಗುತ್ತೆ. ಹಾಗಾಗಿ ಫಾಸ್ಟಿಂಗ್ ಟೈಮಲ್ಲಿ ಇದ್ರ ರೆಸಿಪೀಸ್ ಎಲ್ಲ ಮಾಡ್ಕೋಬೋದು. ನಾನು ಈ ಸೈಜ್ ಬೌಲ್ ತೊಗೊಂಡಿದ್ದೀನಿ. ಇದು ಒಂದು ಮೀಡಿಯಮ್ ಸೈಜ್ ಬೌಲ್ ಅಷ್ಟೇ. ಇದರಲ್ಲಿ ಒಂದು ಅರ್ಧ ನಾನು ಸಬ್ಬಕ್ಕಿ ತೊಗೋತೀನಿ, ಸಾಬುದಾನ. ನೋಡಿ, ಅರ್ಧ ಬೌಲ್ ಸಬ್ಬಕ್ಕಿಲಿ ಒಂದು 2-3 ವೆರೈಟಿ ಬರುತ್ತೆ. ಇದು ಸಣ್ಣದಾಗಿರೋ ಸಬ್ಬಕ್ಕಿ, ನೈಲಾನ್ ಸಬ್ಬಕ್ಕಿ. ಇದನ್ನು ತೊಳೆದ್ಬಿಟ್ಟು ಈಗ ಕುದಿಯೋ ಹಾಲಿಗೆ ನಾವು ಹಾಕಬೇಕು. ಇದನ್ನು ನಾವು ತೊಗೊಂಡಿರೋ ಸಬ್ಬಕ್ಕಿನ ಒಂದು ದೊಡ್ಡ ಬೌಲ್ಗೆ ಹಾಕಿಬಿಟ್ಟು ಒಂದು 2-3 ಸರಿ ತೊಳ್ಕೊಳ್ಳಿ. ಈ ತೊಳೆದಿರೋ ಸಬ್ಬಕ್ಕಿನ ಕುದಿಯೋ ಹಾಲಿಗೆ ಹಾಕೋಣ. ಈಗ ನಾನು ತೊಗೊಂಡಿದ್ದೀನಲ್ಲ ನೈಲಾನ್ ಸಬ್ಬಕ್ಕಿ, ಈ ವೆರೈಟಿ ಸಬ್ಬಕ್ಕಿನ ನೆನೆಸೋ ಅಗತ್ಯ ಇಲ್ಲ. ತೊಳೆದ್ಬಿಟ್ಟು ಇದಕ್ಕೆ ಹಾಕಿದ್ರೆ ಆಯಿತು. ನಾವು ದಪ್ಪ ಸಬ್ಬಕ್ಕಿ ತೊಗೊಂಡ್ರೆ ಅದನ್ನು ಒಂದು 1/2 hour ನೆನೆಸಿ ಆಮೇಲೆ ನೀವು ಈ ಥರ ಕುದಿಯೋ ಹಾಲಿಗೆ ಹಾಕಬೇಕು. ಬಟ್ ನಾನು ಸಣ್ಣ ಸಬ್ಬಕ್ಕಿ ತೊಗೊಂಡಿರೋದ್ರಿಂದ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹಾಕಿದ್ದೀನಿ. ಇದು ಬೇಗ ಬೆಂದೋಗುತ್ತೆ. ನೈಲಾನ್ ಸಬ್ಬಕ್ಕಿ ತುಂಬಾ ಸಣ್ಣಗಿರುತ್ತೆ. ಒಂದು 10-15 ಮಿನಿಟ್ಸ್ಗೆಲ್ಲ ಆಗೋಗುತ್ತೆ ಗೈಸ್. ಇದು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇರಲಿ ಸ್ಟವ್ವು. ಕೈ ಆಡಿಸ್ತಾನೇ ಇರಿ, ಇಲ್ಲಾಂದರೆ ತಳದಲ್ಲಿ ಕಚ್ಕೊಂಡ್ಬಿಡತ್ತೆ. ಸಾಬುದಾನದಲ್ಲಿ ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್, ಐರನ್ ಎಲ್ಲ ಜಾಸ್ತಿ ಇದೆ. ಹಾಗಾಗಿ ಬೋನ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮತ್ತು ಇದು ಸಾಫ್ಟ್, ಹಾಗಾಗಿ ಈಸಿಯಾಗಿ ಡೈಜೆಸ್ಟ್ ಕೂಡ ಆಗುತ್ತೆ. ಸಬ್ಬಕ್ಕಿ ತಂಪು, ಸೊ ಬಾಡಿ ಹೀಟ್ ಆದಾಗ ನಾವು ಇದರ ರೆಸಿಪೀಸ್ನ ಟ್ರೈ ಮಾಡ್ಬೋದು. ಲೈಕ್ ಸಾಬುದಾನ ಕಿಚಡಿ, ಸಾಬುದಾನ ಪರಾಟ, ಸಾಬುದಾನ ಕಟ್ಲೆಟ್, ಸಬ್ಬಕ್ಕಿ ವಡ, ಮತ್ತು ಈಗ ಪ್ರಿಪೇರ್ ಮಾಡ್ತಿದ್ದೀವಲ್ಲ ಪಾಯಸ, ಹಾಗೆ ಸೋ ಮೆನಿ ವೆರೈಟೀಸ್. ನೋಡಿ ಗೈಸ್, ಇದು ಆಗ್ತಾ ಇದೆ. ಬೆಂದಿದೆಯಾ ಅಂತ ಚೆಕ್ ಮಾಡೋಕ್ಕೆ ನಾವು 1-2 ಸಬ್ಬಕ್ಕಿ ತಗೊಂಡು ಹಿಸ್ಕಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇನ್ನೂ ಒಂದು ಸ್ವಲ್ಪ ಬೇಯಬೇಕಿದು. ನೋಡಿ, ಗಟ್ಟಿ ಆಗ್ತಾ ಬಂತಾಗಲೇ, ಅಂದರೆ ಈ ಸಬ್ಬಕ್ಕಿ ಅರ್ಧಂಬರ್ಧ ಆಗಲೇ ಕುಕ್ ಆಗೋಗಿದೆ. ನೋಡಿ, ಅಷ್ಟು ಕ್ವಿಕ್ಕಾಗಿ ಆಗುತ್ತೆ. ಕೆಲವರು ಈ ಸಬ್ಬಕ್ಕಿನ ಕೂಡ ತುಪ್ಪದಲ್ಲಿ ಹುರಿದು ಪಾಯಸಕ್ಕೆ ಯೂಸ್ ಮಾಡ್ತಾರೆ. ಬಟ್ ಹುರಿಯೋ ನೆಸೆಸಿಟಿ ಇಲ್ಲ ಫ್ರೆಂಡ್ಸ್. ರೋಸ್ಟ್ ಮಾಡೋ ಉದ್ದೇಶ ಅಂಟಂಟಾಗಿರಬಾರ್ದು ಮತ್ತು ಮೆತ್ಕೋಬಾರ್ದು ಒಂದಕ್ಕೊಂದು ಅಂತ. ಬಟ್ ಈ ಸಬ್ಬಕ್ಕಿ ಆ ಥರ ಏನೂ ಆಗಲ್ಲ. ತೊಳೆದ್ಬಿಟ್ಟು ನೀವು ಡೈರೆಕ್ಟಾಗಿ ಕುದಿಯೋ ಹಾಲಿಗೆ ಹಾಕಿದ್ರೆ ಆಯಿತು. ಇನ್ನು ಶಾವಿಗೆನ ನಾವು ಹುರಿದ್ಬಿಟ್ಟು ಪಾಯಸಕ್ಕೆ ಯೂಸ್ ಮಾಡ್ತೀವಿ. ಬಟ್ ಸಬ್ಬಕ್ಕಿನ ಹುರಿಯೋ ಅವಶ್ಯಕತೆ ಇಲ್ಲ. ನೋಡಿ ಗೈಸ್, ಇದಾಗಲೇ ಆಗ್ತಾ ಇದೆ. ಬಟ್ ನೀವು ಕೈ ಮಾತ್ರ ಬಿಡಬಾರ್ದು, ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳದಲ್ಲಿ ಕಚ್ಕೊಂಡ್ಬಿಡುತ್ತೆ. ನಾನು ಅರ್ಧ ಬೌಲ್ ಸಬ್ಬಕ್ಕಿ ತೊಗೊಂಡಿದ್ದೆ. ಈಗ ಅದೇ ಬೌಲಲ್ಲಿ ಅರ್ಧ ಶುಗರ್ ತೊಗೊತಿದ್ದೀನಿ. ಇದೀಗ ಆಲ್ಮೋಸ್ಟ್ ಕುಕ್ ಆಗಿದೆ. ಈಗ ಶುಗರ್ ಹಾಕೋಣ. ಆದರೆ ಇದು ಗಟ್ಟಿ ಆಗಿಬಿಟ್ಟು ಹೇಗೆ ನೋಡಿ ಕುದೀತಾ ಹಾರ್ತಾ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಆ್ಯಡ್ ಮಾಡ್ತೀನಿ. ನೋಡಿ, ನಾನು ಇದೇ ಬೌಲಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೆ ಅರ್ಧ, ಅದೇ ಬೌಲಲ್ಲಿ ಶುಗರ್ ಕೂಡ ಅರ್ಧನೇ ತೊಗೊತಾ ಇದ್ದೀನಿ. ಈಗ ಈ ಸಕ್ಕರೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ.
ಈಗ ನಾನು ಮಾಡ್ತಿರೋ ಖೀರ್ ಅಥವಾ ಪಾಯಸ ಏನಿದೆ ಇದು ಮೀಡಿಯಮ್ ಸ್ವೀಟ್ನೆಸ್. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೋಬೋದು. ನಾನು ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕಿದೆ ಸಾಬುದಾನ ಮತ್ತು ಶುಗರ್. ನೀವು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಶುಗರ್ ಜಾಸ್ತಿ ಮಾಡ್ಕೊಳ್ಳಿ, ಯಾಕೆಂದರೆ ಗಟ್ಟಿ ಹಾಲು ಹಾಕೋದ್ರಿಂದ ನಿಮಗೆ ಸ್ವೀಟ್ನೆಸ್ ಕಮ್ಮಿ ಅನ್ನಿಸ್ಬಹುದು. ಸೊ 3/4 ಬೌಲ್ ಶುಗರ್ ಹಾಕ್ಕೋಬೋದು. ಕೆಲವರು ಸಿಹಿ ಮುಂದೆ ಇರಬೇಕು ಅಂತ ಆಸೆ ಪಡ್ತಾರೆ, ಅಂಥವರು ಶುಗರ್ನ 1 ಬೌಲೇ ಹಾಕ್ಕೋಬೋದು. ಅಂದರೆ ಅರ್ಧ ಬೌಲ್ ಸಬ್ಬಕ್ಕಿಗೆ 1 ಬೌಲ್ ಶುಗರ್. ಬಟ್ ಸ್ಟಿಲ್ ನೋಡ್ಕೊಂಡು ಹಾಕ್ಕೊಳ್ಳಿ ಗೈಸ್, ಬಿಕಾಸ್ ತುಂಬ ಸ್ವೀಟ್ ಆದ್ರೂ ತಿನ್ನೋಕ್ಕಾಗೋದಿಲ್ಲ. ಸ್ವಲ್ಪ ಕಮ್ಮಿನೇ ಇಟ್ಕೊಳ್ಳಿ ಸ್ವೀಟ್ನೆಸ್. ನೋಡಿ ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ನಿಮಗೆ. ಇದು ನೋಡಿ ಹೀಗೆ ಕುಕ್ ಆಗಿದೆಯಾ ಅಂತ ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇನ್ನೊಂದು ಸ್ವಲ್ಪ ಆಗಬೇಕು ಫ್ರೆಂಡ್ಸ್. ಬಿಡದೆ ಕೈ ಆಡಿಸ್ತಾ ಇರಿ, ಮತ್ತು ಅದು ಗಟ್ಟಿ ಆಯಿತು ಅನ್ನಿಸ್ದಾಗ ಸ್ವಲ್ಪ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೋತಾ ಇರಿ. ವೆರಿ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ. ಅಡುಗೆ ಬರದೇ ಇರೋರು ಕೂಡ ಈ ಸ್ವೀಟ್ನ ಪ್ರಿಪೇರ್ ಮಾಡ್ಬೋದು. ಕನ್ಸಿಸ್ಟೆನ್ಸಿ ನಿಮ್ಮಿಷ್ಟ ಗೈಸ್. ಕೆಲವರು ಲಿಕ್ವಿಡ್ ಫಾರ್ಮ್ ಇಷ್ಟಪಡ್ತಾರೆ, ಇನ್ನು ಕೆಲವರು ಸ್ವಲ್ಪ ಗಟ್ಟಿಯಾಗಿರಬೇಕು ಅಂತ ಆಸೆ ಪಡ್ತಾರೆ. ಸೊ ನೋಡಿಕೊಂಡು ಹಾಲು ಹಾಕ್ಕೊಳ್ಳಿ. ಹಾಲು ಒಂದೇ ಸರಿ ಹಾಕಬೇಡಿ, ಗಟ್ಟಿ ಆದಂಗೂ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. 2 ರಿಂದ 3 ಏಲಕ್ಕಿ ಹಾಕಿ ಮಧ್ಯ ಮಧ್ಯೆ ಇದನ್ನು ತಿರುಗಿಸ್ಕೋತಾ ಇರಬೇಕು. ಕುಟ್ಕೊಂಡಿರೋ ಏಲಕ್ಕಿ ಪುಡಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಆಗಿದೆ ಇದು. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋಣ. ಇದು ಆಲ್ಮೋಸ್ಟ್ ಕುಕ್ ಆಗಿದೆ ಫ್ರೆಂಡ್ಸ್. ಅಷ್ಟರಲ್ಲಿ ನಾವು ಡ್ರೈ ಫ್ರೂಟ್ಸ್, ನಮ್ಗೆ ಯಾವ್ದು ಬೇಕೋ ಆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಗೀ ರೋಸ್ಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡೋಣ. ನೋಡಿ ಗೈಸ್, ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಕ್ಯಾಶ್ಯೂ, ಗ್ರೇಪ್ಸು ಮತ್ತು ಪಿಸ್ತಾ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ 2 ಲವಂಗ ತೊಗೋಬೇಕು. ಇಷ್ಟನ್ನು ನಾವು ಗೀ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ತುಪ್ಪ ಹಾಕೋಣ. ಡ್ರೈ ಫ್ರೂಟ್ಸ್ ರೋಸ್ಟ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ತುಪ್ಪ ಸಾಕು. ತುಪ್ಪ ಬಿಸಿಯಾಗಿದೆ. 2 ಲವಂಗ, ಗೋಡಂಬಿ ಆಗ್ತಿದ್ದ ಹಾಗೆ ಸ್ಟವ್ ಆಫ್ ಮಾಡಿಬಿಡಿ. ಅದು ಏಕೆಂದರೆ ಕಾವಿರುತ್ತೆ. ಒಣ ದ್ರಾಕ್ಷಿ, ಪಿಸ್ತಾ, ಡ್ರೈ ಫ್ರೂಟ್ಸ್ಗಿಂತ ಮುಂಚೆ ಸ್ವಲ್ಪ ಹಾಲು ಹಾಕ್ಬಿಡ್ತೀನಿ ಕನ್ಸಿಸ್ಟೆನ್ಸಿಗೋಸ್ಕರ. ನಮ್ಮನೆಯಲ್ಲಿ ಗಟ್ಟಿ ಅಷ್ಟೊಂದು ಇಷ್ಟಪಡಲ್ಲ, ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲೇ ಇರಬೇಕು. ಈಗ ಇದಕ್ಕೆ ನಾವು ಗೀ ರೋಸ್ಟ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿಬಿಡೋಣ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಆಫ್ ಮಾಡಿಬಿಡೋಣ. ಬಿಕಾಸ್ ಅದು ಕುದಿಸಿದಷ್ಟು ಮತ್ತೆ ಮತ್ತೆ ಗಟ್ಟಿ ಆಗ್ತಾನೇ ಇರುತ್ತೆ. ಸೊ ಒನ್ಸ್ ನಾವು ಸ್ಟವ್ ಆಫ್ ಮಾಡಿದ್ಮೇಲೆ ಇಮ್ಮಿಡಿಯೇಟಾಗಿ ಸರ್ವ್ ಮಾಡೋದು ಬೆಸ್ಟ್. ಯಾಕೆ ಅಂದರೆ ಇಟ್ಟಷ್ಟು ಗಟ್ಟಿ ಆಗ್ತಾ ಇರುತ್ತೆ. ಮತ್ತು ಸರ್ವ್ ಮಾಡುವಾಗ ಮತ್ತೆ ಮತ್ತೆ ಹಾಲು ಮಿಕ್ಸ್ ಮಾಡಿ ನಾವು ಸರ್ವ್ ಮಾಡಬೇಕಾಗತ್ತೆ. ನೋಡಿ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ನಿಮಗೆ ಇನ್ನೂ ಲಿಕ್ವಿಡ್ ಥರ ಇರಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸೊ ಗೈಸ್, ಸಬ್ಬಕ್ಕಿ ಪಾಯಸ ಅಥವಾ ಸಾಬುದಾನ ಖೀರ್ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸರ್ವಿಂಗ್ ಬೌಲಿಗೆ ತಗೊತೀನಿ.
ಗೈಸ್ ನೋಡೋದಕ್ಕೇ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಇನ್ನು ತಿನ್ನೋದಕ್ಕೆ ಹೇಗಿರಬೇಡ, ನೀವೇ ಯೋಚನೆ ಮಾಡಿ. ನೋಡಿ ಹೇಗೆ ಮಣಿ 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 ಥರ ಇದೆ. ವಾವ್, ಜಸ್ಟ್ ಲೈಕ್ ಪರ್ಲ್ಸ್ ಅಲ್ವಾ? ಬರೀ ನೋಡೋದಕ್ಕಷ್ಟೇ ಅಲ್ಲ, ತಿನ್ನೋದಕ್ಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಸಬ್ಬಕ್ಕಿ ಪಾಯಸ, ಸಾಬುದಾನ ಖೀರ್ ರೆಡಿ ಟು ಈಟ್. ಈಗ ಟೇಸ್ಟ್ ನೋಡೋಣ. ಆಸಮ್ ಗೈಸ್, ಸೂಪರಾಗಿದೆ. ನೀವೂ ಒಂದು ಸಾರಿ ಈ ಮೆಥಡಲ್ಲಿ ಸಬ್ಬಕ್ಕಿ ಪಾಯಸನ ಮಾಡಿ ನೋಡಿ, ಟೇಸ್ಟ್ ಮಾಡಿ ನೀವೇ ಹೇಳ್ತೀರಾ ಎಷ್ಟು ರುಚಿಯಾಗಿದೆ ಅಂತ. 1 ಮಿನಿಟ್ ಫ್ರೆಂಡ್ಸ್, ಇವರಿಬ್ರಿಗೂ ಪಾಯಸ ಹಾಕ್ಕೊಟ್ಬಿಡ್ತೀನಿ. ಸಬ್ಬಕ್ಕಿ ಪಾಯಸ ಅಂದರೆ ಅವ್ರಿಗೂ ತುಂಬಾ ಇಷ್ಟ. ನೋಡಿ ಗೈಸ್, ವಿತಿನ್ ಮಿನಿಟ್ಸ್ ಖಾಲಿ. ಇದಷ್ಟು ಚೆನ್ನಾಗಿರುತ್ತೆ, ಮಣಿ ಮಣಿ ಥರ ಇರುತ್ತಲ್ಲ, ಹಾಗಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟ ಆಗತ್ತೆ. ಈಗ ಇದು ಮಿಕ್ಕಿರೋದು ಗಟ್ಟಿಯಾಗಿರುತ್ತೆ. ಸೊ ನೆಕ್ಸ್ಟ್ ಯಾರಿಗಾರು ಸರ್ವ್ ಮಾಡಬೇಕು ಅಂದರೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ನಾವು ಕೊಡಬೇಕು. ಸೊ ಗೈಸ್, ಇಷ್ಟೊತ್ತು ಈ ರೆಸಿಪಿನ ವಾಚ್ ಮಾಡಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್. ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಕೂಡ ನೋಡ್ತಾ ಇರ್ತಾರೆ, ಅದು ಎಲ್ಲರಿಗೂ ಗೊತ್ತು. ಬಟ್ ಮೈ ಹಂಬಲ್ ರಿಕ್ವೆಸ್ಟ್, ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಹೊಸಬ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.